ಇವತ್ತು ಇಷ್ಟೊಂದು ಒಳ್ಳೆ ರೀತಿಯಾದಂಥ ಕೆಂಪೇಗೌಡರ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತೇ ವಿಧಾನಸೌಧದ ಹತ್ರನೂ ಮಾಡ್ತಾ ಇದ್ದಾರೆ, ಕಾರ್ಪೊರೇಷನಲ್ಲೂ ಕೂಡ. ಅದು ಸರ್ಕಾರದ, ನಾವು ಕೂಡ ಮಾಡಿದ್ದೀರಿ, ಸರ್ಕಾರದ ಕೆಂಪೇಗೌಡರ ಜಯಂತಿ. ಇದು ಜನಗಳು ಮಾಡ್ತಾ ಇರುವಂಥ ಕೆಂಪೇಗೌಡರ ಜಯಂತಿ, ಅಷ್ಟೇ ವ್ಯತ್ಯಾಸ. ಅಲ್ಲೆಲ್ಲ ಸರ್ಕಾರದ ಅಧಿಕಾರಿಗಳು ಬರ್ತಾರೆ, ಎಲ್ಲ ಮಾಡಿ ಹೋಗ್ತಾರೆ. ಇದು ಜನನೇ ಸೇರಿ ಮಾಡುವಂಥದ್ದು. ಅದರ ನೇತೃತ್ವವನ್ನು ನಮ್ಮ ಅಶ್ವತ್ಥ ನಾರಾಯಣ ಅವರು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅಭಿನಂದನೆ ಅವರಿಗೆ. ನೋಡಿ, ನಾವು ಇಷ್ಟೊಂದು ಕೆಂಪೇಗೌಡರನ್ನು ನೆನಪು ಮಾಡ್ಕೊಬೇಕಾದ್ರೆ ನಮಗೆ ವಿಧಾನಸೌಧ ಕಟ್ಟಿ 1956ನೇ ಇಸ್ವಿ ಸೆಪ್ಟೆಂಬರಲ್ಲಿ ಕಟ್ಟಿದ್ದು ವಿಧಾನಸೌಧ. ಎಲ್ಲಿ ಕಟ್ಟಿರೋದು? ಬೆಂಗಳೂರಲ್ಲಿ ಕಟ್ಟಿರೋದು. ಬೆಂಗಳೂರು ಯಾರು ಕಟ್ಟಿದ್ರು? ಕೆಂಪೇಗೌಡರು ಕಟ್ಟಿದ್ರು. ಕೆಂಪೇಗೌಡರು ಕಟ್ಟಿದ ಬೆಂಗಳೂರಲ್ಲಿ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂಥ ವಿಧಾನಸೌಧದ ಮುಂಭಾಗದಲ್ಲಿ ಕೆಂಪೇಗೌಡರ ಸ್ಟ್ಯಾಚು ಇರಲೇ ಇಲ್ಲ. ಎಷ್ಟು ವರ್ಷ? 68 ವರ್ಷಗಳ ಕಾಲ. ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ನನಗೊಂದು ಬಾರಿ ಹೇಳಿದ್ರು, ಏನಪ್ಪ ನೀವು ದಿನಾ ಎದ್ದು ವಿಧಾನಸೌಧಕ್ಕೆ ಹೋಗ್ತಿರಲ್ಲ, ಒಂದ್ಸರಿ ನಿಮಗೆ ಕೆಂಪೇಗೌಡರ ಜ್ಞಾಪಕ ಬಂದಿಲ್ವಾ ಅಂತ ಕೇಳಿದ್ರು. ಅದಾದ 3 ತಿಂಗಳಿಗೆ ನಾವು ವಿಧಾನಸೌಧದ ಮುಂದೆನೂ ಕೂಡ ಕೆಂಪೇಗೌಡರ ಸ್ಟ್ಯಾಚುವನ್ನು ಮಾಡಿದ್ದೀರಿ. ನಾನು ಆ ಸಂದರ್ಭದಲ್ಲಿ ರೆವಿನ್ಯೂ ಮಿನಿಸ್ಟರ್ ಆಗಿ ಅದರ ಅಧ್ಯಕ್ಷತೆ ನಾನೇ ಇದ್ದೆ. ಇವತ್ತು ವಿಧಾನಸೌಧಕ್ಕೆ ಹೋಗೋರು ನಾನು ನೋಡ್ತೀನಿ, ಅಲ್ಲಿ ಬಂದು ಫೋಟೋಗಳು ತೆಗೆಸ್ಕೊಂಡು ಹೋಗ್ತಾರೆ. ಸಾವಿರಾರು ಜನ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ನಮ್ಮ ಅಶ್ವತ್ಥ ನಾರಾಯಣ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ದಿನ ಲಕ್ಷಾಂತರ ಜನ ಏರ್ಪೋರ್ಟಲ್ಲಿ ಇಳಿತಾರೆ. ಒಂದ್ಸರಿ ಸ್ಮರಣೆ ಮಾಡಬೇಕಲ್ಲ ನಮ್ಮ ದೇವ್ರನ್ನ. ಬೆಂಗಳೂರು ಕಟ್ಟದಂಥವ್ರು ಅಂತೀರಿ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಅದಕ್ಕೆ ಬೆಂಗಳೂರಿಗೆ ಯಾರೇ ಹೇಳಿದ್ರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಲ್ತಾ ಇದ್ದೀರಿ ಅಂತ ತೋರಿಸ್ಕೊಟ್ಟವರು ಕೂಡ ನಮ್ಮ ಅಶ್ವತ್ಥ ನಾರಾಯಣ ಅವರು. ಏರ್ಪೋರ್ಟಲ್ಲಿ ಕೆಂಪೇಗೌಡರ ಸ್ಟ್ಯಾಚುವನ್ನು ಮಾಡಿದ್ದು ನಾವೇ. ವಿಧಾನಸೌಧದ ಮುಂದೇನೂ ಕೆಂಪೇಗೌಡರ ಸ್ಟ್ಯಾಚು ಮಾಡಿದ್ದು ನಾವೇ. ಇಬ್ಬರು ಆಯಿಂದನೇ ಪ್ರಾರಂಭ ಆಗೋದು, ಅಶ್ವತ್ಥ ನಾರಾಯಣ, ಅಶೋಕ. ಅಲ್ಲಿ ಅವ್ರು ಮಾಡಿದ್ರು, ಇಲ್ಲಿ ನಾನು ಮಾಡಿದೆ ಅಷ್ಟೇ. ಯಾರೇ ಮಾಡಿದ್ರು ಕೂಡ ನೆನಪು ಮಾಡ್ಕೊಂಡು ಮಾಡಿದ್ದೀರಲ್ಲ, ಹಿಂದೆ ಇದ್ದವ್ರು ಯಾಕೆ ಮಾಡಲಿಲ್ಲ? ನಾವು ಕೆಂಪೇಗೌಡರು ಅಂತಾರಲ್ಲ, ಹಿಂದೆ ಯಾಕೆ ಮಾಡಲಿಲ್ಲ ಅಂತ ನಾನು ಮಾಡಬೇಕಾಯ್ತಲ್ಲ. ಕರ್ತವ್ಯ ತಾನೆ, ಅವ್ರ ಹೆಸರು ಬೇಕು. ಆದರೆ ಅವ್ರಿಗೋಸ್ಕರ ನಾವೇನು ಮಾಡಲ್ಲ ಅನ್ನೋ ಭಾವನೆಗಳು ಹೋಗ್ಬೇಕು. ಇವತ್ತು ಭಾಳ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕು. ನಮಗೆ ತುಂಡು ಬೆಂಗಳೂರು ಬೇಕಾ, ಒಟ್ಟಿಗೆ ಬೆಂಗಳೂರು ಬೇಕಾ? ತುಂಡು ಬೆಂಗಳೂರು ಬೇಕಾ, ಒಟ್ಟಿಗೆ ಬೆಂಗಳೂರು ಬೇಕಾ? ಒಟ್ಟಿಗೆ ಬೆಂಗಳೂರು ಬೇಕಾ? ಬೇಕು. ನಾನಲ್ಲ, ಇಡೀ ಬೆಂಗಳೂರು ಜನ ಹೇಳ್ತಾರೆ, ನಾನು ಆ ಬೆಂಗಳೂರು, ಈ ಬೆಂಗಳೂರು, ಓ ಬೆಂಗಳೂರು, ಆ ಬೆಂಗಳೂರು. ಯಾರು ಕೇಳ್ತಾರೆ ನಿಮ್ಮನ್ನ? ಬೆಂಗಳೂರು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀರಿ. ಅಮೇರಿಕರ ಅಧ್ಯಕ್ಷನ ಬಾಯಲ್ಲೂ ಬೆಂಗಳೂರು ಬರ್ತೈತೆ. ಅವ್ರಿಗೆ ಹೋಗ್ಬಿಟ್ಟು ಈ ಬೆಂಗಳೂರು, ಆ ಬೆಂಗಳೂರು, ಓ ಬೆಂಗಳೂರು ಅಂದ್ರೆ ಯಾರು ಕೇಳ್ತಾರೆ? ನಾಚಿಕೆ ಆಗ್ಬೇಕಲ್ಲ ನಾವು ಬೆಂಗಳೂರು ನೋಡಿಯಕ್ಕೆ. ಯಾವ ಪುಣ್ಯಾತ್ಮ ಇಲ್ಲಿ ಬಂದು ಒಂದು ನಾಡು ಕಟ್ಬಿಟ್ಟೋದ. ಬೆಂಗಳೂರನ್ನು ಕಟ್ಟ, 4 ಗೋಪುರಗಳನ್ನು ಕಟ್ಟ, ಈ ಗೋಪುರದ ಒಳಗಡೆ ಬೆಂಗಳೂರು ಇರಬೇಕು ಅಂತ ಬೆಳೆದಿದೆ ನಿಜ. ಆದರೆ ಬೆಂಗಳೂರು ಒಡೆದಾಕಿ ಅಂತ ಯಾರನ್ನ ಹೇಳಿದ್ರ? ಅವತ್ತೇ ಆ 500 ವರ್ಷದಿಂದನೇ ಒಬ್ಬ ರಾಜ ಕೆಂಪೇಗೌಡ ಬೆಂಗಳೂರಿನ 500 ವರ್ಷದಿಂದನೇ ಆಡಿದ್ದಾನೆ. ಟೆಕ್ನಾಲಜಿ ಇಲ್ದಿದ್ದ ಕಾಲದಲ್ಲಿ ಕಂಪ್ಯೂಟರ್ ಇರಲಿಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ಗಳಿರಲಿಲ್ಲ. ಆಗಲೇ ಆಡಳಿತ ಮಾಡಿದ್ದಾರೆ ಬೆಂಗಳೂರನ್ನ. ಈಗ ಸಾಫ್ಟ್ವೇರ್ ಎಲ್ಲ ಇದೆ, ಕಂಪ್ಯೂಟರ್ಸ್ ಇದೆ, ಜ್ಞಾನ ಇದೆ, ಟೆಕ್ನಾಲಜಿ ಇದೆ. ಇಷ್ಟಿದ್ರು ಒಂದು ಬೆಂಗಳೂರನ್ನು ಆಳಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ನಾವು ಏನು ಹೇಳಬೇಕು? ಒಂದು ದೇಶಕ್ಕೆ ಒಬ್ಬ ಪ್ರಧಾನಿ ಆಡಳಿತ ಮಾಡ್ತಾರೆ, ಒಬ್ಬ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಡ್ತಾರೆ. ಬೆಂಗಳೂರಿಗೊಬ್ಬರು ಮೇಯರು ಆಡಳಿತ ಮಾಡೋಕ್ಕಾಗಲ್ವಾ? ಸಾಧ್ಯ ಇಲ್ವಾ? ಅದಕ್ಕೆ ಬೆಂಗಳೂರನ್ನೇ ಹೊಡಿಬೇಕಾ?
ಹೊಡೆದವರೆಲ್ಲ ಏನಾಗಾರ, ಡೆಲ್ಲಿ ಹೊಡೆದಿದ್ರು ಎಲ್ಲ ತಿರುಗಿ ಒಂದಾಯ್ತು, ಬಾಂಬೆ ಹೊಡೆದಿದ್ರು ಎಲ್ಲ. ಸೈಂಟಿಫಿಕ್ ಆಗು ಹೊಡೆಯೋದು ಒಳ್ಳೇದಲ್ಲ. ನಾನು ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಪೂರ್ವ ಬೆಂಗಳೂರು ಏನಾಗಿದೆ, ಕನ್ನಡಿಗರಿಲ್ಲ ಅಲ್ಲಿ, 10% ಕನ್ನಡಿಗರಿದ್ದಾರೆ. ನಾನು ಸರ್ಕಾರ ನಡೆಸ್ತೋನು ಹೇಳ್ತಾ ಇದ್ದೀನಿ. ಉಳಿದಿರೋದು ಪಶ್ಚಿಮದಲ್ಲಿ ಮಾತ್ರ, ಉಳಿದಿರೋ ಸ್ವಲ್ಪ ದಕ್ಷಿಣದಲ್ಲಿ ಮಾತ್ರ. ಇನ್ನೆಲ್ಲ ಕಡೆ ಕನ್ನಡ ಕಡಿಮೆ ಆಗಿದೆ. ಕನ್ನಡ ಕಡಿಮೆ ಆಗಿದೆ ಅಂದರೆ ಕೆಂಪೇಗೌಡರು ಕಡಿಮೆ ಆಗಿದ್ದಾರೆ ಅಂತ. ಅದಕ್ಕೆ ಅರ್ಥ ಮಾಡಬೇಕು. ಯಾವುದೇ ಸರ್ಕಾರ ಇರಲಿ, ಇದನ್ನ ಒಡೆಯೋ ಅಂಥದಕ್ಕೆ ಕೈ ಹಾಕಿದ್ರೆ ನೀವು ಕೆಂಪೇಗೌಡರಿಗೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಮಾಡಕ್ಕೆ ಬಿಡಬಾರ್ದು ನಾವು. ನಾನಿವತ್ತು ಹೇಳ್ತಾ ಇದ್ದೀನಿ, ಏನೇ ಆಗಲಿ ಮುಂದೊಂದು ದಿನ ಈ ಥರ ಆದರೆ ನಾವು ಮತ್ತೆ ಬಂದಾಗ ಈ ಬೆಂಗಳೂರನ್ನ ಒಂದು ಮಾಡ್ತೀರಿ, ಕೆಂಪೇಗೌಡರಿಗೆ ಗೌರವನ ಕೊಡ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಸ್ವಾರ್ಥಕ್ಕೇನು ಹೇಳ್ತಾ ಇಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬ್ರ್ಯಾಂಡ್ ಆಗಿ ಬೆಳೆದ್ಬಿಟ್ಟಿದೆ. ಯಾರೋ ಪುಣ್ಯಾತ್ಮ ಕಟ್ಟಿದ್ದು, ಕೆಂಗಲ್ ಹನುಮಂತಯ್ಯನವರು, SM ಕೃಷ್ಣ ಅವರ, ದೇವೇಗೌಡರನ್ನ ನಾವು ನೆನಪು ಮಾಡ್ಕೊಬೇಕು. ಇರ್ಬೋದು, ರಾಜಕೀಯ ಬೇರೆ ಇರ್ಬೋದು. ಮದ್ದೂರಲ್ಲಿ ಹುಟ್ಟಿದ್ರು SM ಕೃಷ್ಣ ಅವರು. ಬೆಂಗಳೂರನ್ನ ಬೆಳೆಸೋದರಲ್ಲಿ, IT BT ಮಾಡೋದ್ರಲ್ಲಿ ಅವ್ರ ಪಾತ್ರ ಇದೆ. ದೇವೇಗೌಡರು ನೀರು ಕೊಟ್ಟು ಅಂಥದ್ದು ಬೆಂಗಳೂರಿಗೆ, ಅವ್ರ ಪಾತ್ರ ಇದೆ. ನಾವು ನೆನಪು ಮಾಡ್ಕೊಬೇಕು ನಾವು. ಅದರಿಂದ ಇಲ್ಲಿ ರಾಜಕೀಯ ಅಲ್ಲ, ಇಲ್ಲಿ ಪ್ರಶ್ನೆ ಬಂದಿರೋದು ಬೆಂಗಳೂರಿನ ಅಸ್ತಿತ್ವ, ಕೆಂಪೇಗೌಡರ ಅಸ್ತಿತ್ವ, ಅದು ಉಳಿಬೇಕು. ಆ ದೃಷ್ಟಿಯಿಂದ ಇವತ್ತು ಹಲವಾರು ಸನ್ಮಾನಿತರಾಗಿದ್ದಾರೆ. ಮೊದಲ ಬಾರಿಗೆ ಅಶ್ವಥ್ ನಾರಾಯಣ್ ಅವರು ಆ ಥರ ಗುರುತಿಸಿ ಸಮಾಜದ ಗಣ್ಯರಿಗೆ ಗೌರವ ಕಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಳ್ಳೆ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಒಂದು ಕಡೆ, ಇದು ಭಾಳ ಜನಗಳ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕೆಂಪೇಗೌಡರಿಗೆ, ಕೆಂಪೇಗೌಡರಿಗೆ ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.